ವೀಕ್ಷಕರ ನಮಸ್ಕಾರ. ಅದು 15 ಮತ್ತು 16ನೇ ಶತಮಾನ. ಇಡೀ ದಕ್ಷಿಣ ಭಾರತವನ್ನೇ ವಿಜಯನಗರದ ಅರಸರು ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಟುಕೊಂಡು ಆಳುತ್ತಿದ್ದ ಕಾಲ. ವಿಜಯನಗರ ಸಾಮ್ರಾಜ್ಯದ ಸೇನಾ ಸಾಮರ್ಥ್ಯ, ವಿಜಯನಗರ ಸಾಮ್ರಾಜ್ಯದ ಶ್ರೀಮಂತಿಕೆ, ಕಲಾ ವೈಭವ, ಸಾಹಿತ್ಯ ಶ್ರೀಮಂತಿಕೆ ಅವತ್ತು ಇಡೀ ಜಗತ್ತಿಗೆ ಗೊತ್ತಿತ್ತು. ವಿಜಯನಗರದ ರಾಜಧಾನಿ ಹಂಪಿಯಲ್ಲಿ ಚಿನ್ನದ ಬೀದಿಗಳು, ವಜ್ರದ ಮಾರುಕಟ್ಟೆಗಳು, ದೇಶ ವಿದೇಶಗಳಿಂದ ಬಂದಂತ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನು ಮಾಡುತ್ತಿದ್ರು. ವಿಜಯನಗರದ ರಾಜಧಾನಿ ಹಂಪಿಯಲ್ಲಿ ಚಿನ್ನ, ವಜ್ರ, ವೈಡೂರ್ಯ ಎಲ್ಲವನ್ನು ಕೂಡ ಮಾರಾಟ ಮಾಡಲಾಗ್ತಿತ್ತು. ಅದು ಬೀದಿಯಲ್ಲಿ. ಅಂದ್ರೆ ಆವತ್ತಿಗೆ ಹಂಪಿ, ವಿಜಯನಗರದ ರಾಜಧಾನಿ ಹಂಪಿ ಜಗತ್ತಿನ 2ನೇ ಶ್ರೀಮಂತ ನಗರ ಎಂಬ ಹಣೆಪಟ್ಟಿಯನ್ನು ಕೂಡ ತನ್ನದಾಗಿಸಿಕೊಂಡಿತ್ತು. ಅಂದು ವಿಶ್ವದಲ್ಲಿ ಅತಿ ಹೆಚ್ಚು ಶ್ರೀಮಂತಿಕೆಯನ್ನು ಹೊಂದಿದಂತ ನಗರ ನಂಬರ್ 1 ಸ್ಥಾನದಲ್ಲಿ ಇದ್ದಂಥದ್ದು ರೋಮ್ ಸಾಮ್ರಾಜ್ಯ. ತನ್ನ 2ನೇ ಪಟ್ಟವನ್ನು ದಕ್ಷಿಣ ಭಾರತದಲ್ಲಿ ಒಂದು ತನ್ನದೇ ಆದ ಖ್ಯಾತಿಯನ್ನು ಪಡೆದಿದ್ದಂತ ವಿಜಯನಗರ ಸಾಮ್ರಾಜ್ಯ ತನ್ನದಾಗಿಸಿಕೊಂಡಿತ್ತು. ನೋಡಿ, ಅದು ಸುಮಾರು 300 ವರ್ಷಗಳ ಕಾಲ ಇಡೀ ದಕ್ಷಿಣ ಭಾರತದಲ್ಲಿ, ಭಾರತ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲನ್ನು ಸ್ಥಾಪಿಸಿತ್ತು. ವಿಜಯನಗರ ಸಾಮ್ರಾಜ್ಯ 1565ರಲ್ಲಿ ಪತನಗೊಂಡಿತು. ಈ ಪತನದ ಬಳಿಕ ವಿಜಯನಗರ ಸಾಮ್ರಾಜ್ಯದ ಖಜಾನೆ, ರಾಜ ಖಜಾನೆ ಏನಾಯಿತು? ವಿಜಯನಗರ ಸಾಮ್ರಾಜ್ಯದ ಸಂಪತ್ತು ಯಾರ ಪಾಲಾಯಿತು? ವೀಕ್ಷಕರೇ, ಸುಮಾರು 300 ವರ್ಷಗಳ ಕಾಲ ತನ್ನ ಗತವೈಭವವನ್ನು ನಡೆಸಿದಂತಹ ವಿಜಯನಗರ ಸಾಮ್ರಾಜ್ಯದ ರಾಜಧನ, ವಿಜಯನಗರ ಸಾಮ್ರಾಜ್ಯದ ಸಂಪತ್ತು ಎಲ್ಲಿಗೋಯಿತು? ಇದು ಬಹುಕಾಲದಿಂದ, ಶತಮಾನಗಳಿಂದ ಚರ್ಚೆಯಲ್ಲಿರ್ತಕ್ಕಂಥ ವಿಷಯ. ನೋಡಿ, ಅವತ್ತಿನ ಕಾಲಕ್ಕೆ ವಿಜಯನಗರ ವಿಶ್ವದ 2ನೇ ಶ್ರೀಮಂತ ನಗರ ಎಂಬ ಹಣೆಪಟ್ಟಿಯನ್ನು ಕೂಡ ತನ್ನದಾಗಿಸಿಕೊಂಡಿತ್ತು. ಯಾಕಂದ್ರೆ ಅಷ್ಟೊಂದು ಸಿರಿವಂತಿಕೆ ವಿಜಯನಗರ ಸಾಮ್ರಾಜ್ಯದಲ್ಲಿತ್ತು. ವಜ್ರ, ವೈಡೂರ್ಯ, ಬಂಗಾರ, ಮುತ್ತುಗಳನ್ನು ಕೂಡ ಬೀದಿಯಲ್ಲಿ ಮಾರಾಟ ಮಾಡಲಾಗ್ತಿತ್ತು. ದೇಶ ವಿದೇಶಗಳಿಂದ ಬಂದಂತ ವರ್ತಕರು, ವ್ಯಾಪಾರಿಗಳು ಕೂಡ ಭಾಗವಹಿಸುತ್ತಿದ್ರು. ಅಂದ್ರೆ ಅವತ್ತು ಹಂಪಿಯ ಶ್ರೀಮಂತಿಕೆ, ವಿಜಯನಗರದ ಶ್ರೀಮಂತಿಕೆ ಎಷ್ಟಿರಬಹುದು ಎಂಬ ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಶ್ರೀಮಂತಿಕೆಯನ್ನು ಹೊಂದಿದಂತ ವಿಜಯನಗರ ಸಾಮ್ರಾಜ್ಯ 1565ರಲ್ಲಿ ಪತನವಾಗುತ್ತೆ. ರಕ್ಕಸ ತಂಗಡಿಗೆ ಯುದ್ಧದಲ್ಲಿ ಅಳಿಯ ರಾಮರಾಯ ಸೋಲನ್ನಪ್ತಾನೆ. ಬಳಿಕ ಅಳಿಯ ರಾಮರಾಯನ ಪತನದ ಬಳಿಕ ವಿಜಯನಗರ ಸಾಮ್ರಾಜ್ಯದ ಸಂಪತ್ತು ಏನಾಯಿತು ಎಂಬ ಪ್ರಶ್ನೆ ಇವತ್ತಿಗೂ ಕೂಡ ಚರ್ಚೆಯಲ್ಲಿದೆ. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯದ ಸಂಪತ್ತು ಎಲ್ಲಿಗೋಯಿತು? ವೀಕ್ಷಕರು ನೋಡಿ, ವಿಜಯನಗರ ಸಾಮ್ರಾಜ್ಯದ ಸಂಪತ್ತು ಎಲ್ಲಿಗೋಯಿತು ಎಂಬುದಕ್ಕೆ 3-4 ಚರ್ಚೆಗಳಿವೆ, 3-4 ಥಿಯರಿಗಳಿವೆ ಇತಿಹಾಸದಲ್ಲಿ. ಇತಿಹಾಸಕಾರರಲ್ಲಿ ಹಲವು ಅಭಿಪ್ರಾಯಗಳಿವೆ. ಆ ಅಭಿಪ್ರಾಯಗಳು ಬೇರೆ ಬೇರೆ ಆಗಿದ್ರು ಕೂಡ ಈಗಲೂ ಕೂಡ ಸತ್ಯ ಏನೆಂಬುದು ಕೂಡ ಹೊರಬಂದಿಲ್ಲ. ಆದ್ರೆ ವಿವಿಧ ಥಿಯರಿಗಳು ಕೂಡ ಇರುವುದಂತೂ ಸತ್ಯ. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯದ ಸಂಪತ್ತು, ರಾಜ ಖಜಾನೆ ಎಲ್ಲಿಗೋಯ್ತು? ವೀಕ್ಷಕರು ನೋಡಿ, ಮೊದಲನೇ ಥಿಯರಿ ಮತ್ತು ಇತಿಹಾಸಕಾರರ ಮೊದಲ ಅಭಿಪ್ರಾಯ, ಜನಪ್ರಿಯ ಅಭಿಪ್ರಾಯ ಏನಪ್ಪ ಅಂದ್ರೆ, ಬಹುಮನಿ ಸುಲ್ತಾನರು ಅಂದ್ರೆ 1565ರಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನವಾಗುತ್ತೆ. ಅಳಿಯ ರಾಮರಾಯ ರಕ್ಕಸ ತಂಗಡಿಗೆ ಯುದ್ಧದಲ್ಲಿ ಸೋಲ್ತಾನೆ ಮತ್ತು ಆ ಒಂದು ಯುದ್ಧದಲ್ಲಿ ಕೊಲ್ಲಲ್ಪಡ್ತಾರೆ. ಬಳಿಕ ಅಂದ್ರೆ ಸುಮಾರು 10ರಿಂದ 15 ದಿನಗಳ ಬಳಿಕ ಬಹುಮನಿ ಸುಲ್ತಾನರ ಸೇನೆ ಹಂಪಿಗೆ ದಾಳಿ ಮಾಡುತ್ತೆ. ಈ ದಾಳಿ ವೇಳೆ ವಿಜಯನಗರದ ಸಂಪತ್ತನ್ನು, ಅರ್ಧ ಸಂಪತ್ತನ್ನು ಕೊಳ್ಳೆ ಹೊಡೆಯಲಾಗುತ್ತೆ. ಎಲ್ಲೆಲ್ಲಿ ಸಂಪತ್ತಿರುತ್ತೆ ಎಲ್ಲಿ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತೆ ಬಹುಮನಿ ಸುಲ್ತಾನರು. ಕೊಳ್ಳೆ ಹೊಡೆದ ಮೇಲೆ ಅದನ್ನ 5 ಬಹುಮನಿ ಸುಲ್ತಾನ್ ರಾಜಮನೆತನಗಳು ಕೂಡ ಹಂಚಿಕೊಳ್ತವೆ. ನೋಡಿ, ಬಹುಮನಿ ಸುಲ್ತಾನರು ಕೂಡ ಯುದ್ಧ ಏನಾಗುತ್ತಲ್ಲ 1565ರಲ್ಲಿ, ಅಲ್ಲಿ ಸುಮಾರು ರಕ್ಕಸ ತಂಗಡಿಗೆ ಯುದ್ಧದ ಬಳಿಕ ಸುಮಾರು 10ರಿಂದ 15 ದಿನಗಳ ಬಳಿಕ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಮೇಲೆ ದಾಳಿ ಮಾಡ್ತಾರೆ. ಬಹುತೇಕ 5ರಿಂದ 6 ತಿಂಗಳ ಕಾಲ ದಾಳಿ ಮಾಡ್ತಾರೆ, ದೇವಸ್ಥಾನಗಳನ್ನು ಹೊಡಿತಾರೆ ಮತ್ತು ನಿಧಿಗಾಗಿ ಕೂಡ ಹುಡುಕಾಟ ನಡೆಯುತ್ತೆ. ಈ ವೇಳೆ ಬಹುತೇಕ ಬಹುಮನಿ ಸುಲ್ತಾನರು ವಿಜಯನಗರ ಸಾಮ್ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿದ್ರು ಅಂತ ಕೂಡ ಇತಿಹಾಸಕಾರರು ಹೇಳ್ತಾರೆ. ವಿಜಯನಗರ ಸಾಮ್ರಾಜ್ಯದ ಕುರಿತು ಬರೆದಿರುವ ಬ್ರಿಟಿಷ್ ಅಧಿಕಾರಿ ರಾಬರ್ಟ್ ಸಿವಿಲ್ ಅವರು ದ ಫಾರ್ಗಟ್ ಎಂಪೈರ್ ಬುಕ್ದಲ್ಲಿ ಕೂಡ ಇದೇ ದಾಖಲಿಸಿದ್ದಾರೆ. ಅಂದ್ರೆ ಬಹುಮನಿ ಸುಲ್ತಾನರು ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಪತನವಾದ ಬಳಿಕ ಬಹುಮನಿ ಸುಲ್ತಾನರು ಇಲ್ಲಿಂದ ಸಂಪತ್ತನ್ನು ಕೊಳ್ಳೆ ಹೊಡಿತಾರೆ ಅಂತ ಕೂಡ ಹೇಳಿದ್ದಾರೆ. ಬಹುತೇಕ ಇದು ಒಂದು ಜನಪ್ರಿಯ ಥಿಯರಿಯಾಗಿದೆ.
ಜನಪ್ರಿಯ ಥಿಯರಿ ಏನಪ್ಪ ಅಂದ್ರೆ ಬಹುತೇಕ ವಿಜಯನಗರ ಸಾಮ್ರಾಜ್ಯದ ಸಂಪತ್ತನ್ನು ಕೊಳ್ಳೆ ಹೊಡೆದಿದ್ದು ಬಹುಮನಿ ಸುಲ್ತಾನರು. ಅದು 1565ರ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಅವರು ಅರ್ಧ ಕೊಳ್ಳೆ ಹೊಡೆದರು ಎಂಬ ಅಭಿಪ್ರಾಯವನ್ನು ಕೂಡ ಇವರು ವ್ಯಕ್ತಪಡಿಸ್ತಾರೆ. ನೋಡಿ, ವಿಜಯನಗರ ಸಾಮ್ರಾಜ್ಯದ ಸಂಪತ್ತು ಏನಾಯಿತು ಎಂಬುದಕ್ಕೆ ಎರಡನೇ ಜನಪ್ರಿಯ ಥಿಯರಿ ಯಾವುದಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಮತ್ತು ರಕ್ಕಸ ತಂಗಡಿ ಯುದ್ಧದಲ್ಲಿ ಪತನವಾದ ಬಳಿಕ ಬಹುತೇಕ ಬಹುಮನಿ ಸುಲ್ತಾನರು ಏನಿದಾರಲ್ಲ, ಆ ಯುದ್ಧದ ಬಳಿಕ 10 ರಿಂದ 15 ದಿನಗಳ ಬಳಿಕ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಹಂಪಿಗೆ ದಾಳಿ ಕೊಡ್ತಾರೆ. ಅಷ್ಟೊತ್ತಿಗಾಗಲೇ ಅಳಿಯ ರಾಮರಾಯನ ಸಹೋದರ ಆಗಿರ್ತಕ್ಕಂಥ ತಿರುಮಲ ರಾಯ ರಾಜಭಂಡಾರವನ್ನು, ರಾಜಖಜಾನೆಯನ್ನು ಮತ್ತು ಪ್ರಮುಖ ದಾಖಲೆಗಳನ್ನು ಪೆನುಗೊಂಡಕ್ಕೆ ಸಾಗಿಸ್ತಾರೆ. ನೋಡಿ, ಬಹುಮನಿ ಸುಲ್ತಾನರು ರಕ್ಕಸ ತಂಗಡಿ ಯುದ್ಧದಲ್ಲಿ ಗೆದ್ದ ಬಳಿಕ ತಕ್ಷಣವೇ ಹಂಪಿ ಮೇಲೆ ದಾಳಿ ಮಾಡುವುದಿಲ್ಲ. ಸುಮಾರು 10 ರಿಂದ 15 ದಿನಗಳ ಕಾಲ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾರೆ ಅಂತ ಇತಿಹಾಸಕಾರರ ಅಭಿಪ್ರಾಯ ಪಡ್ತಾರೆ. ಇದಾದ ಬಳಿಕ ಬಹುಮನಿ ಸುಲ್ತಾನರ ಸೇನೆ ಹಂಪಿಗೆ ದಾಳಿ ಮಾಡುತ್ತೆ. ಸಿಕ್ಕ ಕಡೆ ದಾಳಿ ಮಾಡಿ ಲೂಟಿ ಮಾಡುತ್ತೆ. ಅವರು ಬರುವುದಕ್ಕಿಂತ ಮುನ್ನವೇ ಅಳಿಯ ರಾಮರಾಯನ ಸಹೋದರ ಆಗಿರ್ತಕ್ಕಂಥ ತಿರುಮಲ ರಾಯ ರಾಜ ಕುಟುಂಬವನ್ನು, ಜೊತೆಗೆ ರಾಜ ಖಜಾನೆಯನ್ನು, ಜೊತೆಗೆ ರಾಜಭಂಡಾರವನ್ನು 100 ಆನೆಗಳಲ್ಲಿ, ಕೆಲ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯಗಳಿವೆ, ಬೇರೆ ಬೇರೆ ಅಭಿಪ್ರಾಯಗಳು. ಕೆಲವರು ಇತಿಹಾಸಕಾರರ ಪ್ರಕಾರ 1500 ಆನೆಗಳ ಮೂಲಕ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಂತ ರಾಜ ಖಜಾನೆಯನ್ನು, ರಾಜಭಂಡಾರವನ್ನು, ವಜ್ರ ವೈಡೂರ್ಯವನ್ನು ಸಾಗಿಸಲಾಯಿತು ಪೆನಗೊಂಡಕ್ಕೆ. ನೋಡಿ, ವಿಜಯನಗರ ಸಾಮ್ರಾಜ್ಯದ 2ನೇ ರಾಜಧಾನಿ ಯಾವುದಪ್ಪ ಅಂದ್ರೆ ಅದು ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಪೆನಗೊಂಡ. ಆ ಪೆನಗೊಂಡಕ್ಕೆ ತಿರುಮಲ ರಾಯರು ರಾಜ ವಂಶಸ್ಥರನ್ನು ಕರೆದುಕೊಂಡು ರಾಜ ಖಜಾನೆಯನ್ನು, ರಾಜ ಭಂಡಾರವನ್ನು ಮತ್ತು ಅವಸರದಲ್ಲಿ ಸಿಕ್ಕಷ್ಟು ಖಜಾನೆಯನ್ನು ಪೆನಗೊಂಡಕ್ಕೆ ಸಾಗಿಸ್ತಾರೆ ಅಂತ ಹಲವು ಇತಿಹಾಸಕಾರರು ಕೂಡ ಒಂದು ಅಭಿಪ್ರಾಯವನ್ನು ಪಡ್ತಾರೆ. ಅದೇ ರೀತಿ 3ನೇ ಥಿಯರಿ ಏನಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಸಂಪತ್ತನ್ನು ಅಲ್ಲಲ್ಲಿ ನೋಡಿ, ಬಹುಮನಿ ಸುಲ್ತಾನರು ದಾಳಿಯ ಭೀತಿಯಲ್ಲಿ ಅಲ್ಲಲ್ಲಿ ದೇವಸ್ಥಾನಗಳಲ್ಲಿ, ಬೆಟ್ಟಗುಡ್ಡಗಳಲ್ಲಿ ಮತ್ತು ರಹಸ್ಯವಾದ ತಾಣಗಳಲ್ಲಿ ಅಡಗಿಸಿಡಲಾಯಿತು ಎಂಬ ಅಭಿಪ್ರಾಯವು ಕೂಡ ಕೆಲ ಇತಿಹಾಸಕಾರರು ಕೂಡ ಬರೀತಾರೆ ಮತ್ತು ಕೆಲವು ಇತಿಹಾಸಕಾರರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಮೊದಲನೇದಾಗಿ ಏನಪ್ಪ ಅಂದ್ರೆ ಬಹುಮನಿ ಸುಲ್ತಾನರು ಲೂಟಿ ಹೊಡೆದ್ರು ಅಂತ. ಅಂದ್ರೆ ಪೂರ್ತಿಯಾಗಿ ಲೂಟಿ ಹೊಡಲಿಲ್ಲ, ಬದಲಿಗೆ ಅರ್ಧ ಲೂಟಿ ಹೊಡೆದ್ರು. ಉಳಿದರ್ಧ ತಿರುಮಲ ರಾಯ ಹಂಪಿಯಿಂದ ಬಹುಮನಿ ಸುಲ್ತಾನರು ಬರುವ ಹೊತ್ತಿಗೆ ಅಲ್ಲಿಂದ ಪೆನಗೊಂಡಕ್ಕೆ ಸಾಗಿಸಿದ್ದ ಅಂತ ಕೂಡ ಕೆಲವು ಇತಿಹಾಸಕಾರರು ಹೇಳ್ತಾರೆ. ಅದೇ ರೀತಿ 3ನೇ ಥಿಯರಿ ಏನಪ್ಪ ಅಂದ್ರೆ ಅಲ್ಲಲ್ಲಿ ಹೂತಿಡಲಾಗಿದೆ. ಹಂಪಿಯ ಕೆಲ ಸ್ಥಳಗಳಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಸ್ತಿಯನ್ನು, ಸಂಪತ್ತನ್ನು, ರಾಜ ಖಜಾನೆಯನ್ನು, ರಾಜಭಂಡಾರವನ್ನು, ವಜ್ರ ವೈಡೂರ್ಯಗಳನ್ನು ದೇವಸ್ಥಾನಗಳಲ್ಲಿ, ಬೆಟ್ಟಗುಡ್ಡಗಳಲ್ಲಿ ಮತ್ತು ಯಾರಿಗೂ ಸಿಗದಂತಹ ರಹಸ್ಯ ಸ್ಥಳಗಳಲ್ಲಿ ಊತ ಹಾಕಲಾಗಿದೆ, ಅಡಗಿಸಿಡಲಾಗಿದೆ ಅವತ್ತಿನ ಕಾಲಕ್ಕೆ ಅಂತ ಕೂಡ ಕೆಲ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಒಟ್ಟಾರೆಯಾಗಿ 1565ರ ರಕ್ಕಸ ತಂಗಡಿಗೆ ಯುದ್ಧದ ಬಳಿಕ, ವಿಜಯನಗರ ಸಾಮ್ರಾಜ್ಯದ ಪತನದ ಬಳಿಕ ವಿಜಯನಗರ ಸಾಮ್ರಾಜ್ಯದ ಸಂಪತ್ತು ಏನಾಯಿತು, ರಾಜ ಖಜಾನೆ ಏನಾಯಿತು, ರಾಜಭಂಡಾರ ಏನಾಯಿತು ಅಂದ್ರೆ ಗತಕಾಲದಲ್ಲಿ ಮೆರೆದಿತ್ತು ವಿಜಯನಗರ ಸಾಮ್ರಾಜ್ಯ. ಇಡೀ ಜಗತ್ತಿನಲ್ಲೇನೆ 2ನೇ ಶ್ರೀಮಂತ ರಾಜಧಾನಿ, 2ನೇ ಶ್ರೀಮಂತ ಒಂದು ಸಾಮ್ರಾಜ್ಯ ಅಂತ ಕೂಡ ತನ್ನನ್ನು ಗುರುತಿಸಿಕೊಂಡಿತ್ತು. ಯಾಕಂದ್ರೆ ಅಷ್ಟೊಂದು ಸಂಪತ್ತು, ಅಷ್ಟೊಂದು ಕಲಾ ಶ್ರೀಮಂತಿಕೆ, ಸಾಹಿತ್ಯ ಶ್ರೀಮಂತಿಕೆ ಮತ್ತು ವಜ್ರ ವೈಡೂರ್ಯ ಎಲ್ಲಾ ತರದಿಂದಲೂ ಕೂಡ ಶ್ರೀಮಂತಿಕೆ ಎಂದು ಕೂಡಿತ್ತು ವಿಜಯನಗರ. 1565ರ ಬಳಿಕ ಪತನದ ಬಳಿಕ ಏನಾಯಿತು ಎಂಬ ಪ್ರಶ್ನೆಗೆ ಹಲವಾರು ಇತಿಹಾಸಕಾರರು, ವಿದೇಶಿ ಪ್ರವಾಸಿಗರು ತಮ್ಮದೇ ಆದ ಅಭಿಪ್ರಾಯವನ್ನು ದಾಖಲಿಸಿದ್ದಾರೆ. ಅದೇ ರೀತಿ ಕೆಲವು ಬೇರೆ ಬೇರೆ ಭಿನ್ನ ಅಭಿಪ್ರಾಯಗಳು ಇದ್ರೂ ಕೂಡ ಬಹುತೇಕ ಜನಪ್ರಿಯ ಒಂದು ಥಿಯರಿ ಯಾವುದಪ್ಪ ಅಂದ್ರೆ ಬಹುಮನಿ ಸುಲ್ತಾನರು ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಪತನದ ಬಳಿಕ ಹಂಪಿ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಬಳಿಕ ಅಲ್ಲಿಂದ ಲೂಟಿ ಮಾಡ್ತಾರೆ. ಯಾಕಂದ್ರೆ ಒಂದು ಜನಪದ ಗೀತೆ ಕೂಡ ಇದೆ, ಆನೆ ಬಂತ ಆನೆ, ಯಾವ ಊರ ಆನೆ, ಬಿಜಾಪುರ ಆನೆ ಅಂತ ಏನೋ ಒಂದು ಜನಪದ ಗೀತೆ ಇದೆಯಲ್ಲ. ಬಹುತೇಕ ಇದನ್ನ ಆಧಾರವಾಗಿ ಇಟ್ಟುಕೊಂಡೆ ಬಿಜಾಪುರ ಸುಲ್ತಾನರು ಲೂಟಿ ಮಾಡಿ ಒಯ್ತಕ್ಕಂಥ ಒಂದು ಆನೆ ತಪ್ಪಿಸಿಕೊಂಡು ಎಲ್ಲೋ ಹೋಗ್ಬಿಡುತ್ತೆ. ಹಳ್ಳಿಗರು ಕಟ್ಟಿದಂತ ಈ ಒಂದು ಜಾನಪದದಿಂದಾಗಿ ಬಹುತೇಕ ಇದು ಜಾನಪದ ಸಾಹಿತ್ಯದ ಹಿನ್ನೆಲೆಯಲ್ಲಿ ಬಹುಮನಿ ಸುಲ್ತಾನರು ಹಂಪಿಯ ಸಂಪತ್ತನ್ನು ಲೂಟಿ ಮಾಡಿದ್ರು. ಕೆಲ ಇತಿಹಾಸಕಾರರು ಬರೀತಾರೆ ಅರ್ಧ ಅವರು ಲೂಟಿ ಮಾಡಿದ್ರು, ಉಳಿದರ್ಧ ಬಹುಮನಿ ಸುಲ್ತಾನರು ದಾಳಿಗೆ ಮುನ್ನವೇ ತಿರುಮಲ ರಾಯರು ಪೆನಗೊಂಡಕ್ಕೆ ಸಾಗಿಸಿದ್ರು ಎಂಬ ಅಭಿಪ್ರಾಯ ಕೂಡ ಇದೆ.
ವೀಕ್ಷಕರು ನೋಡಿ, ವಿಜಯನಗರದ ಸಂಪತ್ತು ಅಂದರೆ ಕೇವಲ ಚಿನ್ನ ಮತ್ತು ವಜ್ರಗಳಲ್ಲ. ಅದು ನಿಜವಾದ ಸಂಪತ್ತು ಅದರ ನಗರ ನಿರ್ಮಾಣ, ನೀರಾವರಿ ವ್ಯವಸ್ಥೆ, ವ್ಯಾಪಾರ ಜಾಲ, ದೇವಾಲಯ, ವಾಸ್ತುಶಿಲ್ಪ, ಕಲೆ ಮತ್ತು ಸಂಸ್ಕೃತಿಯಾಗಿತ್ತು. ಅದೇ ರೀತಿ ರಕ್ಕಸ ತಂಗಡಿಗೆ ಬಿದ್ದವು ರಾಜಧಾನಿಯನ್ನು ಧ್ವಂಸಗೊಳಿಸಿತು. ಆದರೆ ವಿಜಯನಗರದ ಪರಂಪರೆ, ಅದರ ಆಡಳಿತ ಮಾದರಿ ಮತ್ತು ಸಾಂಸ್ಕೃತಿಕ ಪ್ರಭಾವ ದಕ್ಷಿಣ ಭಾರತ ಅನೇಕ ರಾಜ್ಯಗಳಲ್ಲಿ ಮುಂದುವರಿಯಿತು. ನಗರದ ಕಳೆದು ಹೋದ ಖಜಾನೆ ಇಂದಿಗೂ ಒಂದು ಐತಿಹಾಸಿಕ ರಹಸ್ಯವೇ ಆಗಿರಬಹುದು. ಆದರೆ ಅದರ ನಾಗರಿಕತೆ ಮತ್ತು ಸಾಂಸ್ಕೃತಿಕ ಪರಂಪರೆ ಇಂದು ಕೂಡ ಭಾರತ ಅತ್ಯಮೂಲ್ಯ ಸಂಪತ್ತಾಗಿ ಉಳಿದಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.